ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಲಾ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಭಾಳ ದಿವಸ ಆಯಿತು ವ್ಲಾಗ್ನ ಶೇರ್ ಮಾಡಿ, ಹಾಗಾಗಿ ಇವತ್ತು ವ್ಲಾಗ್ನ ಶೇರ್ ಮಾಡೋಣ ಅಂತೇಳಿ ಗುರುವಾರ ಮತ್ತು ಶುಕ್ರವಾರದ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ನಾನು ಎಲ್ಲಿಗೋ ಹೊರಟಿದ್ದೀವಿ. ಎಲ್ಲಿಗೆ? ನಮ್ಮ ಚಿಕ್ಕಮ್ಮನ ಮನೇಲಿ ಹಬ್ಬ ಇತ್ತು. ಬೆಳಗಿಂದ ಎಲ್ಲ ಕೆಲಸ ಮುಗಿಸಿ ಅಲ್ಲೇ ಒಂದು 12:30 ಆಗಿದೆ ಆಲ್ರೆಡಿ. ನಾವು ಹೊರಟಿದ್ದೀವಿ. ಈ ರೀತಿ ನಾನು ಕೂಡ ಒಂದು ಡ್ರೆಸ್ನ ವೇರ್ ಮಾಡಿದ್ದೆ. ನಮ್ಮ ಕಾರಲ್ಲಿ ಹೊರಟಿದ್ದೀವಿ. ನೋಡಿ, ಕರ್ಷಿಫ ನನ್ನ ಮಗಳು ಕಾರ್ ಓಡಿಸ್ತೀನಿ ಅಂತೇಳಿ ಅಲ್ಲಿಟ್ಟಿದ್ಲು. ನಾನು ಅದನ್ನು ತೆಗೆದಿಟ್ಬಿಟ್ಟು ಅವಳ ಕೈ ಕೊಟ್ಟು ನಾವು ಫೈನಲಿ ಹೊರಟ್ವಿ. ಮಕ್ಕಳು ಯಾರೂ ಬರಲಿಲ್ಲ. ಚಿಕ್ಕವಳು ಊರಲ್ಲಿದ್ದಾಳೆ, ದೊಡ್ಡವಳು ಮನೇಲೇ ಇದ್ದಾಳೆ. ಕರೆದ್ವಿ, ಯಾಕೋ ಬಿಸಿಲು ನೋಡಿ ಮಗಳು ಕಾರಲ್ಲಿ ಹೋಗ್ತೀನಿ ಅಂದ್ರೂ ಬರೋದಕ್ಕೆ ಒಪ್ಪಲೇ ಇಲ್ಲ. ಫೈನಲಿ ಕಡಬಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಕಡಬದಿಂದ ಮಾಮೂಲಿ ಕಡಬ ನೀವು ನೋಡಿದ್ದೀರಾ ನಾನು ಹಿಂದಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಮ್ಮ ಹೋಬಳಿ ಬಂದು ಕಡಬ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಕಡಬ ಆ ರೌಂಡು ಗೊತ್ತಿರುತ್ತೆ. ಕಡಬ ಒಂದು ಖಂಡಿತ ನನಗೆ ಲೈಕ್ಸ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋಸ್ನ ನೋಡ್ತಾ ಇರೋರು. ಬನ್ನಿ, ಫೈನಲಿ ಬಸ್ ಸ್ಟ್ಯಾಂಡ್ ಬಂತು ಕಡಬದಲ್ಲಿ. ಇವತ್ತು ಬಂದು ನಾನು ನಮ್ಮಮ್ಮ ಅಂದರೆ ನಮ್ಮ ತಾಯಿಯ ತಂಗಿ ಮನೆಗೆ ಹೋಗ್ತಾಯಿದ್ದೀವಿ. ತಾಯಿ ತಂಗಿ ಊರು ಬಂದು ನಮ್ಮ ಚಿಕ್ಕಮ್ಮನ ಮನೆ ಊರು ಬಂದು TB ಕ್ರಾಸ್ ಮಾಯಸಂದ್ರ ಹತ್ರ ಮಲ್ಲಿಗೆರೆ ಅಂತ ಹೇಳಿ ಅಲ್ಲಿಗೆ ಹೋಗ್ತಾಯಿದ್ದೀವಿ ಇವತ್ತು. ಈಗಿನ ಟೈಮಲ್ಲಿ ಒಂದು ಸ್ವಲ್ಪ ಬೇಸಿಗೆ ಟೈಮಲ್ಲಿ ಜಾತ್ರೆಗಳು ಜಾಸ್ತಿ ಫ್ರೆಂಡ್ಸ್. ನಮಗಂತೂ ತುಂಬ ರಿಲೇಷನ್ನು. ಈ ವರ್ಷ ಎಷ್ಟು ಬೇಗ ಜಾತ್ರೆಗಳು ಮುಗಿತವೋ ಅಂತ ಅನಿಸ್ಬಿಡ್ತು. ಫೈನಲಿ ಕಡಬ ಬಿಡ್ತಾ ಇದ್ದೀವಿ. ಇದು ಬಂದು ಕಡಬದಲ್ಲಿನ ಗ್ರಾಮ ದೇವತೆ ದಂಡಿ ಮಾರಮ್ಮನ ದೇವಸ್ಥಾನ. ಇದ್ರ ಬಗ್ಗೆ ಪುರಾತನ ಕಾಲದಿಂದನೂ ಒಂದು ಕತೆ ಇದೆ. ಇದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅದಕ್ಕೆ ಆ ದೇವರಿಗೆ ನಾನು ಹೋಗೋದಿದೆ, ಆವಾಗ ನಾನು ನಿಮಗೆ ವೀಡಿಯೋ ಮಾಡ್ಕೊಂಡು ಶೇರ್ ಮಾಡ್ತೀನಿ. ಇದು ಬಂದು ಕಡಬದ ಮಾರ್ಕೆಟು. ಕಡಬ ಮಾರ್ಕೆಟ್ನ ಫಸ್ಟು ಬಸ್ ಸ್ಟ್ಯಾಂಡಲ್ಲೇ ಇತ್ತು, ಈಗ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಒಂದು ಎರಡು ವರ್ಷದಿಂದ. ಇದು ಭಾನುವಾರ ಬಂದು ಸಂತೆ ಕೂಡ ಇಲ್ಲಿ ಮಾಡ್ತಾರೆ. ತುಂಬ ಫೇಮಸ್ಸು. ಕಡಬದಲ್ಲಿರೋ ನಿಯರ್ಗೆಲ್ಲರಿಗೂ ತುಂಬ ಹತ್ರವಾದಂಥ ಪ್ಲೇಸ್ ಇದು ಕಡಬ. ಕಡಬದಲ್ಲಿ ಎಲ್ಲ ರೀತಿ ವಸ್ತುಗಳು ಅವೈಲೇಬಲ್ ಇದೆ. ಕಡಬ ಬಂದು ಹೋಬಳಿ ನೋಡಿ. ಮತ್ತು ಅದೇ ರೋಡಲ್ಲಿ ಹೋಗ್ತಾ ಇದ್ವಿ, ಅಂದರೆ ಕಲ್ಲು ಕ್ರಾಸ್ ರೋಡಲ್ಲಿ ಹೋಗ್ತಾ ಇದ್ದ. ನೆಕ್ಸ್ಟು ಪೆಟ್ರೋಲ್ನ ಖಾಲಿ ಆಗಿತ್ತು. ಪೆಟ್ರೋಲ್ನ ಹಾಕಿಸ್ಕೊಂಡು ನಂತರ ಹೊರಟ್ವಿ. ನೋಡಿ, ಇದು ಬಂದು ಕಲ್ಲೂರು ಕ್ರಾಸು. ಮತ್ಕಟ್ಟ ಮತ್ತು ಮಧ್ಯೆ ಇರೋ ಕಲ್ಲು ಕ್ರಾಸ್. ಇದು ಕಲ್ಲೂರು ಕ್ರಾಸ್ ಅಂತಲೇ ಹೇಳ್ತಾರೆ. ಕಲ್ಲೂರು ಮತ್ತು ಈ ಕಡೆ ಬಂದರೆ ಸಂಪಿಗೆ, ಸ್ಟ್ರೈಟ್ ಹೋದರೆ ಮೈಸೂರು, ಅಂದರೆ ಚುಂಚನಗಿರಿ, ನಾಗಮಂಗಲ, ಮೈಸೂರು. ನೋಡಿ, ಇದು ಬಂದು ನಮ್ಮ ಮಾವನ ಮನೆ, ಅಂದರೆ ನಮ್ಮ ತಾಯಿಯ ಅಣ್ಣನ ಮನೆ. ಇದು ಬಂದು ಮತ್ಕಟ್ಟ. ಅವರು ಬಂದು ಕಲ್ಲು ಕ್ರಾಸ್ನಲ್ಲಿ ಸ್ಟೇ ಆಗಿದ್ದಾರೆ. ಒಂದು 12 ವರ್ಷ ಆಯಿತು ಅಂತ ಬಂದು ಇಲ್ಲಿ ಮನೆ ಕಟ್ಟಿ ಇಲ್ಲಿ ಅಂಗಡಿ ರೂಮ್ಗಳನ್ನ ಬಾಡಿಗೆ ಕೊಟ್ಟಿದ್ದಾರೆ. ನಾನು ಬಂದು ಇದೇ ಕಲ್ಲು ಕ್ರಾಸಲ್ಲಿ 3 ವರ್ಷ ಹೈಸ್ಕೂಲನ್ನ ಓದಿದ್ದು. 8th, 9th, 10th ಇದೇ ಊರಲ್ಲಿ ನಾನು ನಮ್ಮ ತಾತನ ಮನೆಯಲ್ಲೇ ಉಳ್ಕೊಂಡು 3 ವರ್ಷ ಓದಿದ್ವಿ. ನಮ್ಮ ಮಾವನ ಮಗಳು ನಾನು ಒಂದೇ ಕ್ಲಾಸು. ನೋಡಿ, ಇದು ಬಂದು ಬೋಚಿಹಳ್ಳಿ. ಕಲ್ಲು ಕ್ರಾಸ್ ಬಿಟ್ಟರೆ ಹೊರಸಂದ್ರ ಬಿಟ್ಟರೆ ಬೋಚಿಹಳ್ಳಿ. ಹೊರಸಂದ್ರ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ ಫ್ರೆಂಡ್ಸ್. ಇದು ಬೋಚಿಹಳ್ಳಿಯಿಂದನೂ ತುಂಬ ನನಗೆ ಫ್ರೆಂಡ್ಸ್ಗಳು ಇದ್ದಾರೆ. ನನಗೆ ಸೀನಿಯರ್ಸು ಇದ್ದಾರೆ, ಜೂನಿಯರ್ಸು ಇದ್ದಾರೆ. ಅಂದರೆ ನನ್ನ ಕ್ಲಾಸ್ನಲ್ಲಿ ಗರ್ಲ್ಸು ಬೋಚಿಹಳ್ಳಿಯಿಂದ ಬರ್ತಿದ್ದಿಲ್ಲ, ಬಾಯ್ಸು ಬರೋರು. ಅಷ್ಟೊಂದು ನನಗೆ ಫ್ರೆಂಡ್ಸ್ ಅಂದರೆ ಇದ್ದಾರೆ. ಅಂದರೆ ಸೀನಿಯರ್ಸ್ ಆಗಲಿ ಜೂನಿಯರ್ಸ್ ಆಗಲಿ ಎಲ್ಲರೂ ನನಗೆ ಮೆಮೊರಿಯಬಲ್ ಫ್ರೆಂಡ್ಸೇನೆ ಅವರೆಲ್ಲ. ನನ್ನ ಹಿಂದಿನ ಬ್ಯಾಕ್ ಹೋಗ್ತಾ ಅಂದರೆ ಹಿಂದೆ ಹೋದರೆ ನನಗೆ ಆ ಲೈಫೇ ನನಗೆ ಆ ಜರ್ನಿನೇ ನನಗೆ ಮುಂದೆ ಬರುತ್ತೆ. ನೋಡಿ, ಇದು ಬಂದು ಹೊಡನ್ಘಟ್ಟ, ಮುಗ್ಳೂರು ಹೊಡನ್ಘಟ್ಟ ಅಂತಲೇ ಹೆಸರುವಾಸಿ. ಇಲ್ಲಿಂದನೂ ಕೂಡ ನನಗೆ ಫ್ರೆಂಡ್ಸ್ಗಳು ಬರೋರು. ಮುಗ್ಳೂರಿಂದ ಒಂದು 3-4 ಜನ ಹುಡುಗಿರು ಬರೋರು. ಅದರಲ್ಲಿ ನನಗೆ ಕ್ಲೋಸ್ ಫ್ರೆಂಡ್ ಅಂದರೆ ಪಲ್ಲವಿ ಅಂತೇಳಿ. ಅವಳು ಅಂದರೆ ನನಗೆ ಅಷ್ಟು ಇಷ್ಟ. ನಾನು ಅಂದರೂ ಅವಳಿಗೆ ಅಷ್ಟೇ ಇಷ್ಟ. ನಮ್ಮದೊಂದು ಗ್ರೂಪ್ ಇತ್ತು, ಒಂದು 6-7 ಮೆಂಬರ್ಸ್ ಗರ್ಲ್ಸ್ದು. ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಂತ ಅಂದರೆ ನನಗೆ ಗೋಲ್ಡ್ ಲೈಫ್ ಅಂತಲೇ ಹೇಳ್ಬೋದು. ಕಾಲೇಜ್ ಈಸ್ ಗೋಲ್ಡನ್ ಲೈಫ್ ಅಂತ ಹೆಂಗೆ ಹೇಳ್ತಾರೆ, ನನಗೆ ಚೈಲ್ಡ್ಹುಡ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಯಾಕೆ ಅಂದರೆ ನನಗೆ ಅಷ್ಟು ಮೆಮೊರೇಬಲ್ನ ನನಗೆ ಹೊತ್ಕೊಂಡು ಬಂದಿದ್ದೀನಿ ನಾನು SLCಯಿಂದನೂ ಡಿಗ್ರಿವರೆಗೂ. ನೋಡಿ, ಇದು ಫೈನಲಿ TB ಕ್ರಾಸ್ ಬಂತು ಫ್ರೆಂಡ್ಸ್. TB ಕ್ರಾಸ್ ಅಂತಂದರೆ ನನಗೆ ನೀಲಗಿರಿ ಮರನೇ ಒಂದು ಗುರುತು. ಮೊದಲು ಬಸ್ಸಲ್ಲಿ ಬರಬೇಕಾದ್ರೆ ನೀಲಗಿರಿ ಮರ ಬಂತು ಅಂದರೆ
ನನಗೆ ಟಿ ಬಿ ಕ್ರಾಸ್ ಸ್ಟಾಪ್ ಬಂತು ಅಂತ ನನಗೆ ಮೆಮೊರಿ ಅರ್ಥ ಆಗ್ತಿತ್ತು. ಅವಾಗ ನಾನು ಅಲ್ಲಿ ಇಳಿಕೊಂತಿದ್ದೆ. ನೋಡಿ ರೈಟ್ ಸೈಡು ಅದು ಕ್ರಾಸು, ಟಿ ಬಿ ಕ್ರಾಸು. ರೈಟ್ ಸೈಡು ತುರುವೇಕೆರೆ ಹೋಗುತ್ತೆ, ಸ್ಟ್ರೈಟು ನಾವಂಗ್ಲ ಮತ್ತು ಮೈಸೂರು. ಇದು ಲೆಫ್ಟ್ ಸೈಡ್ ನಾವು ಮಲ್ಲಿಗೆರೆಗೆ ತಿರುಗ್ಕೊತೀವಿ. ಇದು ಬಂದು ಈ ರೋಡಲ್ಲಿ ನಾವು ಹೋದರೆ ಯಡಿಯೂರು ಮತ್ತು ಹಟ್ಟಿಲಕ್ಕಮ್ಮ ಅಂತೇಳಿ ಪ್ರಸಿದ್ಧವಾದಂಥ ದೇವಾಲಯಗಳಿದ್ದಾವೆ. ಆ ದೇವಸ್ಥಾನಕ್ಕೆ ಹೋಗೋ ದಾರಿ ಇದು. ಇಲ್ಲಾಸು ಕೂಡ ದೇವರುಗಳಿಗೆ ಹೋಗ್ಬೋದು. ಯಡಿಯೂರು ಸಿದ್ಧಲಿಂಗೇಶ್ವರ ಎಲ್ಲರಿಗೂ ಗೊತ್ತಿರೋವಂಥದ್ದೇ, ತುಂಬ ಫೇಮಸ್ ದೇವರು. ನಾವು ಫೈನಲಿ ಹೊರಟ್ವಿ, ಟಿ ಬಿ ಕ್ರಾಸ್ ಬಿಡ್ತಾ ಇದ್ದೀವಿ. ಇಲ್ಲೂ ಕೂಡ ಇಲ್ಲಿಂದನೂ ನಾವು ಹೋಗೋ ಜಾತ್ರೆಗೆ ದೇವರಿಗೆ ಹೋಗ್ಲಿದ್ದಾರೆ. ಇಲ್ಲಿ ಈ ಊರುಗಳು ಕೂಡ ಹಳ್ಳಿಗಳು ದೇವರಿಗೆ ಸೇರಿದ್ದಾವೆ. ಇಲ್ಲೂ ಕೂಡ ಜಾತ್ರೆಗಳನ್ನ ಮಾಡಿದ್ದಾರೆ. ರೋಡ್ ತುಂಬ ರಂಗೋಲಿ ಬಿಟ್ಬಿಟ್ಟಿದ್ದಾರೆ. ನೋಡಿ, ಇವ್ರು ಯಾರೋ ಕಾರ್ನರು ನಮಗೆ ಅಲ್ಲಿಂದನೂ ಸೈಡೇ ಬಿಡ್ತಾ ಇರಲಿಲ್ಲ. ನಮ್ಮ ಮನೆಯವ್ರು ಬೈಕೊಂಡು ಯಾರೋ ಎಲ್ಲೋ ಬೋಳ್ನವರು ಅಂತ ಹೇಳಿ ಬೈಕೊಂಡು ಪಾಸ್ ಮಾಡ್ತಾ ನೋಡ್ತೀವಿ, ಅಲ್ಲಿ ಎಲ್ಲೋ ಅಂತೇಳಿ ಸಿಂಬಲ್ ಕೂಡ ಹಾಕ್ಕೊಂಡಿದ್ದಾರೆ. ನನಗೆ ತುಂಬ ನಗು ಬಂದ್ಬಿಡ್ತು. ನಮ್ಮ ಮನೆಯವ್ರು ಎಲ್ಲೋ ಬೋಲ್ಡ್ ಯಾರೋ ಅಂತ ಹೇಳ್ತಾ ಪಾಸ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಅವ್ರು ಎಲ್ಲೋ ಕಂಡ್ರಿ, ಎಲ್ಲೋ ಬೋಲ್ಡ್ನವರೇ, ಎಲ್ಲೋ ಅಂತೇಳಿ ಸಿಂಬಲ್ ಹಾಕೊಂಡಿದ್ದಾರೆ ಅಂತೇಳಿ ಹೊರಟ್ವಿ. ನೋಡಿ, ಇದೇ ಬಂದು ದೇವಸ್ಥಾನ. ಅದು ಗೋಪುರಕ್ಕೆ ಇನ್ನೂ ಅದು ನೂತನ ದೇವಸ್ಥಾನ ನಡೀತಿದೆ, ಕೆಲಸ ನಡೀತಿದೆ. ನಾನು ಕೂಡ ಅಲ್ಲಿಗೆ ಹೋಗಿ ಕೈ ಮುಗಿದ್ವು. ಅಂದರೆ ಒಳಗಡೆ ಹೋಗೋಕ್ಕಾಗಲಿಲ್ಲ, ತುಂಬ ಜನ ಹಣ್ಕಾಯಿಗಳು ಮಾಡಿಸೋವಂಥವ್ರು ಇದ್ರಲ್ಲ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ದೇವಸ್ಥಾನ ಕಟ್ಟಡ ನಡೀತಾ ಇದೆ, ತುಂಬ ಕಲ್ಲುಗಳು ಎಲ್ಲ ಇದ್ದಾವೆ, ಹಂಗಾಗಿ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ನಾವು ಇಲ್ಲೇ ಈಚೆಲೆ ಕೈ ಮುಗಿದು ಬಂದ್ವಿ. ಇದು ಬಂದು ನಮ್ಮ ಫೈನಲಿ ಚಿಕ್ಕ ಮಲ್ಲಿಗೆರೆ ಬಂತು, ನಮ್ಮ ಚಿಕ್ಕಮ್ಮನ ಮನೆ. ಈ ಊರು ಬಂದರೂ ನನಗೆ ತುಂಬ ಮೆಮೊರೇಬಲ್ ಇದೆ. ಯಾಕೆಂದರೆ ನಾವು ಚಿಕ್ಕವರಿದ್ದಾಗ ನಮ್ಮ ಚಿಕ್ಕಮ್ಮನ ಮನೆಗೆ ಹೋದರೆ ನಮಗೆ ತುಂಬ ಖುಷಿ. ನಮ್ಮ ಚಿಕ್ಕಮ್ಮ ಜಾಸ್ತಿ ಚಕ್ಲಿ, ಖಾರ, ಕರ್ಜಿಕಾಯಿ ಇವೆಲ್ಲ ಮಾಡಿ ಕೊಡೋರು ನಮಗೆ. ನಮ್ಮ ಮಲ್ಲಿಗೆರೆ ಅಂತಂದರೆ ಅದೇ ನೆನಪಾಗುತ್ತೆ. ಅಂದರೆ ಆಗಿನ ಕಾಲದಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಮಾಡೋದು ಅಪರೂಪ, ಚಕ್ಲಿ, ಖಾರ ಎಲ್ಲನ ಮನೆಯಲ್ಲೇ ನಮ್ಮ ಚಿಕ್ಕಮ್ಮ ಮಾಡ್ತಿದ್ರು. ನಮ್ಮ ತಾಯಿ ಕೂಡ ನಮಗೆ ಮಾಡ್ತಿರ್ಲಿಲ್ಲ, ನಮ್ಮ ಚಿಕ್ಕಮ್ಮ ನಮಗೆ ಮಾಡಿಕೊಡೋರು. ರಾಜ್ಯದಲ್ಲಿ ಮಕ್ಕಳು ಬಂದಿದ್ದಾರೆ ಅಂತೇಳಿ. ನಮ್ಮ ಅಕ್ಕ ಕೂಡ ನನಗೆ ಅಷ್ಟೇ ನೆನಪು, ನಮ್ಮ ಚಿಕ್ಕಮ್ಮನ ಮಕ್ಕಳಿಬ್ಬರು. ಅವರು ಕೂಡ ಅಲ್ಲಿ ಹೋದರೆ ಎಲ್ಲರ ಮನೆಗಳ ಹತ್ರ ಡ್ಯಾನ್ಸ್ ಆಡೋದು. ನಾವು ಸಣ್ಣ ಹುಡುಗರಲ್ವ, ತುಂಬ ಡ್ಯಾನ್ಸ್ ಆಡು ಅಂದರೆ ಕುಡಿದು ಕುಪ್ಪ ಏರ್ಬಿಡ್ತಿದ್ವಿ. ನೋಡಿ, ಇದು ಫೈನಲಿ ನಮ್ಮ ಚಿಕ್ಕಮ್ಮನ ಮನೆ ಬಂದ್ವಿ. ಇನ್ನೊಂದು ಸ್ವಲ್ಪ ದೂರ ಇದು ಬಂದು ಪಕ್ಕದಲ್ಲೇ ಇದೆ, ಅಂದರೆ ಸ್ಕೂಲು ಕೂಡ ಅಲ್ಲೇ ಇದೆ, ಅಂಗನವಾಡಿ ಕೂಡ ಅಲ್ಲೇ ಇದೆ. ಇದು ಬಂದು ನಮ್ಮ ನೋಡಿ ಲೆಫ್ಟ್ ಸೈಡ್ ಬಂತು ನಮ್ಮ ಚಿಕ್ಕಮ್ಮನ ಮನೆ. ಇದೇನೆ ಅದು ನಮ್ಮ ಚಿಕ್ಕಪ್ಪನ ತಮ್ಮನ ಮನೆ. ಇದು ಬಂದು ನಮ್ಮ ಚಿಕ್ಕಮ್ಮನ ಮನೆ. ಅಲ್ಲಿ ಜನ ಇದ್ರಿಂದ ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ರಿಲೇಷನ್ಸ್ಗಳನ್ನೆಲ್ಲ ತೋರ್ಸೋಕ್ಕಾಗಲಿಲ್ಲ. ಫೈನಲಿ ಅಲ್ಲಿಂದ ಹೊರಟ್ವಿ, ಊಟ ಎಲ್ಲ ಮುಗಿಸ್ಕೊಂಡ್ವಿ. ನಂತರ ಅಲ್ಲಿ ನನ್ನ ಚಿಕ್ಕಮ್ಮನ ಮಗಳನ್ನ ಹೇಳಿದ್ನಲ್ಲ, ಇಬ್ಬರು ನನಗೆ ಚಿಕ್ಕಮ್ಮನ ಮಕ್ಕಳು. ಒಬ್ಬರನ್ನ ಬೇರೆ ಊರಿಗೆ ಕೊಟ್ಟಿದ್ದಾರೆ, ತುರುವೇಕೆರೆ ಸೈಡ್ಗೆ. ಇನ್ನೊಬ್ಬರನ್ನ ಇದೇ ಊರಿಗೆ ಕೊಟ್ಟಿದ್ದಾರೆ, ಚಿಕ್ಕವಳನ್ನ ಕಾವ್ಯ ಅಂತೇಳಿ. ಅವ್ರ ಮನೆಗೂ ಅವರು ಕೂಡ ನನಗೆ ಇನ್ವೈಟ್ ಮಾಡಿದ್ದು. ಬಂದು ನೋಡಿ, ಇದೇ ಮನೆ ಅವರ ಯಜಮಾನ್ರವರು ನನಗೂ ಕೂಡ ಇನ್ವೈಟ್ ಮಾಡಿದರು. ನಾವು ಕೂಡ ಊಟ ಎಲ್ಲ ಅಲ್ಲೂ ಮುಗಿಸಿದ್ವಿ, ತುಂಬ ಊಟ. ಇವನು ಬಂದು ದೊಡ್ಡನು ಧನುಷ್ ಅಂತೇಳಿ, ಇನ್ನೊಬ್ಬ ಯಶವಂತ್ ಅಂತ ಇರ್ಬೋದು, ನನಗೆ ಮರ್ತೋಗ್ಬಿಟ್ಟಿದೆ, ಸಾರಿ ಫ್ರೆಂಡ್ಸ್. ಚೋಟು ಅಂತೇಳಿ ಕರಿತೀವಿ ನಾವು ಅವನ್ನ. ಅವನು ನನಗೆ ಜ್ಯೂಸ್ ಕೊಡ್ತೀನಿ ದೊಡ್ಡಮ್ಮ ಅಂತ ಹೇಳ್ಬಿಟ್ಟು ಒಂದು ಜ್ಯೂಸ್ ಬಾಟಲಿ ಜ್ಯೂಸ್ ಖಾಲಿಯಾಗಿತ್ತು, ಅದನ್ನೇ ನೀರು ಹಾಕಿ ಕುಲ್ಕಿ ಕೊಟ್ಟ. ಮಕ್ಕಳು ಏನು ಕೊಟ್ಟರು ಅಮೃತ ಅಂತಾರಲ್ಲ, ನಾನು ಕೂಡ ಅದನ್ನೇ ಕುಡಿದೆ, ನೀರು ಕೊಟ್ಟು ಬದಲು ಅದನ್ನೇ ಕುಡಿದೆ. ನೋಡಿ, ಇದು ವೈಟ್ ಕಲರಲ್ಲಿ ಕಾಣಿಸ್ತಿಲ್ಲ ರೈಟ್ ಸೈಡು, ಅದು ನಮ್ಮ ಚಿಕ್ಕಮ್ಮನ ಮನೆ. ಅಂದರೆ ಈಗ ರೀಸೆಂಟಲ್ಲಿ ಕಟ್ತಾ ಇದ್ದಾರೆ. ಮತ್ತು ಅಲ್ಲಿಂದ ಮನೆಗೆ ಹೊರಟ್ವಿ. ಮನೆಯಿಂದ ಶುಕ್ರವಾರದ ವ್ಲಾಗ್ನು ಕೂಡ ನಾನು ಇವತ್ತೇ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಶುಕ್ರವಾರ ಸ್ವಲ್ಪ ಗುಬ್ಬಿಯಲ್ಲಿ ಕೆಲಸ ಇತ್ತು ಫ್ರೆಂಡ್ಸ್. ಗುಬ್ಬಿ ವಿಡಿಯೋನ ನಾನು ಕಂಪ್ಲೀಟಾಗಿ ಒಂದು ಸಲ ತೋರಿಸ್ತೀನಿ ನಿಮಗೆ. ಇದು ಬಂದು ಗಿರಿಯಾಸ್ ಹೋಮ್ ಅಪ್ಲಯನ್ಸಸ್ ಅಂತೇಳಿ. ಇಲ್ಲಿ ನಾನು ಒಂದು ಮೊಬೈಲ್ನ ತೊಗೋಬೇಕಾಗಿತ್ತು, ಪರ್ಚೇಸ್ ಮಾಡಬೇಕಾಗಿತ್ತು. ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ನಾವು ಏನೇ ತೊಗೊಳೋದಾದರೂ ಗಿರಿಯಾಸಲ್ಲೇ ತೊಗೊಳೋದು. ನಾವು ವಾಷಿಂಗ್ ಮಿಷಿನ್ ಕೂಡ ಅಲ್ಲೇ ತೊಗೊಂಡ್ವಿ. ಅದನ್ನು ಒಂದು ವಿಡಿಯೋ ಮಾಡೋಣ, ಕ್ಲಿಪ್ ಮಾಡೋಣ ಅಂತೇಳಿ ತೊಗೊಂಡು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಎಲ್ಲ ರೀತಿ ಮನೆಗೆ ಉಪಯೋಗ ಅಂತ ವಸ್ತುಗಳು ತುಂಬ ಅವೈಲೇಬಲ್ ಇದೆ. ಒಳ್ಳೆ ರೇಟಲ್ಲಿ, ಒಳ್ಳೆ ಅಂದರೆ ಕಮ್ಮಿ ರೇಟಲ್ಲಿ ಕೊಡ್ತಾರೆ ನಮಗೆ. ಒಳ್ಳೆ ಎ ಸಿ ಕೂಲರು ಮತ್ತು ಗೀಝರು, ಫ್ಯಾನು, ಕುಕ್ಕರ್ ಅಂತೂ ಕಣ್ಣಿಗೆ ಬೇಕಾದಂಥ ಕುಕ್ಕರ್ಗಳಿದ್ದಾವೆ. ಡಿಸ್ಕೌಂಟಲ್ಲಿ ನಮಗೆ ಇಲ್ಲಿ ಅಮೌಂಟ್ನ ಇದು ಮಾಡಿ ಕೊಡ್ತಾರೆ. ಒಳ್ಳೊಳ್ಳೆ ನಾನ್ ಸ್ಟಿಕ್ ಕುಕ್ಕರ್ಗಳು, ಇದು ತವಾಗಳು, ಮತ್ತು ನೋಡಿ ಇದು ಬಂದು ಪ್ರೆಸ್ಟೀಜ್ ಕುಕ್ಕರು. ಇದು ಬಂದು ಹೊಸ ರೀತಿಲಿ ಇವಾಗ ಅಷ್ಟೇ ಬಿಟ್ಟಿದ್ದಾರೆ ರೀಸೆಂಟಲ್ಲಿ. ಇದು ಮೇಲ್ಗಡೆ ಎತ್ತಿದ್ರೆ
ಕೆಳಗಡೆ ಏನೇ ಗಲೀಜಿದ್ರು ಅದನ್ನು ಒರೆಸ್ಕೋಬೋದು. ತೋರಿಸ್ತೀನಿ ನೋಡಿ. ನನ್ನ ಮಗಳು ವೀಡಿಯೋ ಮಾಡಿ ನೋಡಿ ಎತ್ತಿ ತೋರಿಸ್ತಾ ಇದ್ದಾಳೆ. ಅಮ್ಮ ಇದು ಎತ್ತಿ ಅಂತಂದು ನಾನೇ ಎತ್ತಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಎಲ್ಲ ಗಲೀಜಾದರೆ ಒಳ್ಳೆ ನೀಟಾಗಿ ಒರೆಸ್ಕೊಳ್ಳೋ ಅಂಥ ಫೆಸಿಲಿಟೀಸ್ ಇರೋ ಸ್ಟವ್ಗಳು ಕೂಡ ಇಲ್ಲಿ ಅವೈಲಬಲ್ ಇದೆ ಫ್ರೆಂಡ್ಸ್. ಇದು ಬಂದು ಕಾಣಿಸ್ತಲ್ಲ, 12,495 ರೂಪಾಯಿ. ಇದು ಬಂದು ಡಿಸ್ಕೌಂಟ್ ಬಂದರೆ ಒಂದು 9,000 ಇಲ್ಲ 10,000 ಹಾಕ್ಕೊಡ್ತಾರೆ ನೋಡಿ. ನನ್ನ ಮಗಳು ಒಂದು ಚೀಟಿ ತೋರ್ಸೋಕೆ ಹೋಗಿದ್ದು ಎಲ್ಲ ಚೀಟಿಗಳನ್ನೂ ತೋರಿಸಿ ಎಲ್ಲ ಚೀಟಿಗಳನ್ನೂ ತೋರಿಸ್ತಾಳೆ ನೋಡಿ. ಅಮ್ಮ ನೋಡಿ ಇದು ಬಂದು ನೋಡಿ, ಝೂಮ್ ಮಾಡಿ ನೋಡಿ ಅಂತ ಹೇಳ್ತಾಳೆ ನೋಡಿ. 3 ಒಲೆಗಳ ಸ್ಟವ್ಗಳ ಪ್ರೆಸ್ಟೀಜ್ ಅಲ್ಲೇನೆ, ಎಲ್ಲ ಒಳ್ಳೆ ಕಂಪ್ನಿಗಳೇ ಪ್ರೆಸ್ಟೀಜ್. ಮತ್ತು ನಮಗೆ ಎಲ್ಲ ರೀತಿ ಹೋಮ್ ಅಪ್ಲಯನ್ಸ್, ಮನೆಗೆ ಯಾವ ರೀತಿ ವಸ್ತುಗಳು ಬೇಕೋ ಎಲ್ಲ ರೀತಿ ವಸ್ತುಗಳು ಅಲ್ಲಿ ಅವೈಲಬಲ್ ಇದೆ ಫ್ರೆಂಡ್ಸ್. ಇದು 1975ನೇ ಇಸ್ವಿಲಿ ಸ್ಥಾಪನೆ ಆದಂಥ ಶೋರೂಮು, ತುಂಬ ಹಳೆ ಕಾಲದ ಶೋರೂಮು. ಇದು ಬಂದು ದುಬೈ ಅಂದರೆ ಬಾಂಬೆಯಿಂದನೇ ಪ್ರಾಡಕ್ಟ್ಸ್ಗಳು ಸಪ್ಲೈ ಆಗ್ತವೆ, ಎಲ್ಲೇ ಲೋಕಲಿಂದ ಅಲ್ಲ. ಇವರದೇ ಒಂದು ಕಂಪ್ನಿ ಕೂಡ ಇದೆ ನೋಡಿ. ಇಲ್ಲಿ ಒಂದು ಫ್ರಿಡ್ಜ್ಗಳಂತೂ ತುಂಬ ಚೆನ್ನಾಗಿದ್ದಾವೆ. ನಾನು ತೊಗೊಳ್ಳೋದಾದರೆ ಅಲ್ಲಿ ಬ್ಲ್ಯಾಕ್ ಕಲರ್ ತೊಗೊಂಡು ಕಾಣಿಸ್ತಲ್ಲ, ಅದನ್ನೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಂತರ ಮೊಬೈಲನ್ನು ತಗೊಂಡು ಅಲ್ಲಿಂದ ಹೊರಟ್ವಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ನಾನು ಈ ವಿಡಿಯೋದಲ್ಲಿ ಗಿರಿಯಾಸ್ ಅಪ್ಲಯನ್ಸ್ನ, ನಾನು ಹೋಮ್ ಅಪ್ಲಯನ್ಸ್ನ ವಿಡಿಯೋ ಮಾಡಿ ತೋರಿಸಿದ್ದೆ ಶೋರೂಮ್ನ. ಅದರಲ್ಲಿ ನಾನು ಮೊಬೈಲ್ನ ಪರ್ಚೇಸ್ ಮಾಡ್ಕೊಂಡ್ಬಂದಿದ್ವಿ. ಅದು ಹೇಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ನಿಮ್ಮ ಹತ್ರ ನನ್ನ ಮೊಬೈಲ್ ಯಾವುದು ನನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮೊಬೈಲ್ ಬಂದು ವಿವೋ 5G ಇದು. ನಾನು ಈಗಷ್ಟೇ ರೀಸೆಂಟಲ್ಲಿ ತೊಗೊಂಡಿದ್ದೀನಿ. ಏಕೆಂದರೆ ಬಾಕ್ಸ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ, ನಾನು ಈ ಮೊಬೈಲಿಂದಲೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಹಾಗಾಗಿ ಮುಂಚೆ ಎಲ್ಲ ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ಮಾಡ್ತಿದ್ದೆ, ಈಗ ನನ್ನದೇ ಒಂದು ಮೊಬೈಲ್ನ ತೊಗೊಂಡು. ಪ್ರೈಸ್ ಬಂದು ಇದ್ರದ್ದು 19,500 ಏನೇನೋ ಬಿತ್ತು. ನನಗೆ ಡಿಸ್ಕೌಂಟ್ ಕೂಡ ಕೊಟ್ಟರು ಪರಿಚಯ ಅಂಥೇಳಿ. ನಾವೇನೇ ತೊಗೊಳ್ಳೋದಾದರೂ ಅಲ್ಲೇ ತೊಗೋತೀವಿ. ಹಾಗಾಗಿ ನನಗೆ ಡಿಸ್ಕೌಂಟ್ ಬಂದು ಒಂದು 16,500 17 ಏನೋ ಬಿತ್ತು. ತೊಗೊಂಡ್ವಿ. ನಿಮಗೂ ಕೂಡ ಆ ಶೋರೂಮ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ರೀತಿಯ ವಸ್ತುಗಳು ಕೂಡ ಅಲ್ಲಿ ಅವೈಲಬಲ್ ಇದೆ ಫ್ರೆಂಡ್ಸ್. ನಿಮಗೂ ಒಂದು ಸಲ ಒಮ್ಮೆ ಏನಾದರೂ ಬೇಕಿದ್ದರೆ ಹೋಮ್ಗೆ ಅಂದರೆ ನಮಗೆ ಮನೆಗೆ ಬೇಕಾದಂಥ ಐಟಮ್ಸ್ಗಳು ಕೂಡ ಅಲ್ಲಿ ಅವೈಲಬಲ್ ಇದೆ. ಒಳ್ಳೆಯ ಪ್ರೈಸಲ್ಲಿ ನಮಗೆ ಪ್ರಾಡಕ್ಟ್ಸ್ಗಳು ಸಿಗ್ತವೆ. ನಿಮಗೂ ಒಂದು ಸಲ ಹೋಗೋದಿದ್ರೆ ಹೋಗಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಇಷ್ಟ ಆದರೆ ತೊಗೊಳ್ಳಿ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ ನಾನು. ನಿಮಗೆ ಯಾರಾದ್ರ ಬಗ್ಗೆ ಗೊತ್ತಿಲ್ಲದವರು, ಈಗಷ್ಟೇ ಅದು ರೀಸೆಂಟಲ್ಲಿ ಓಪನ್ ಆಗಿದೆ. ಮೊದಲು ಮುಂಚೆ ಎಲ್ಲ ತುಮಕೂರಲ್ಲಿತ್ತು, ಇವಾಗ ರೀಸೆಂಟಲ್ಲಿ ಇದೆ. ಮತ್ತು ನೆಕ್ಸ್ಟು ನನ್ನ ಚಿಕ್ಕಮ್ಮನ ಮನೆಗೆ ನಾನು ಮುತ್ತಿನ ಜುಮ್ಕಿನ ಹಾಕ್ಕೊಂಡು ಹೋಗಿದ್ದೆ ಫ್ರೆಂಡ್ಸ್. ನಂತರ ಅದು ಹೇಗಿದೆ, ನನ್ನ ಮುತ್ತಿನ ಜುಮ್ಕಿ ಹೇಗಿದೆ ಅಂತ, ಯಾಕೆಂದರೆ ಹಾಕ್ಕೊಂಡು ಹೋಗಿದ್ನಲ್ಲ, ಅದು ಒಳಗೆ ಇಡೋಕ್ಕಿಂತ ಮುಂಚೆ ಒಂದು ಸಲ ತೋರಿಸ್ಬೇಕು ಅಂತ ಅನ್ನಿಸ್ತು. ನಾವು ಕೆಲವೊಂದು ಒಡವೆಗಳನ್ನ ಮಾತ್ರ ಮನೇಲಿ ಇಟ್ಕೊತೀವಿ, ಎಲ್ಲದನ್ನೂ ಒಡವೆಗಳನ್ನ ಇಟ್ಕೊಳ್ಳಲ್ಲ. ತೋಟದ ಮನೇಲಾದ್ರಿಂದ ನಾವು ಬ್ಯಾಂಕಲ್ಲಿ ಇಟ್ಬಿಡ್ತೀವಿ. ನಾನು ಇವಾಗ ರೀಸೆಂಟ್ ಎಲ್ಲ ಹಬ್ಬಗಳಿದೆಯಲ್ಲ, ಅದಕ್ಕೋಸ್ಕರ ಮತ್ತು ಮುಂದೆ ಮದುವೆ ಬೇರೆ ಇದೆ, ಅದಕ್ಕೋಸ್ಕರ ತೊಗೊಂಡು ಬಂದಿದ್ವಿ. ಹಾಗಾಗಿ ನಂದು ಜುಮ್ಕಾ ಸಿಂಪಲ್ ಒಂದು ಮುತ್ತಿನ ಜುಮ್ಕಾನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ಕೊಂಡೆ. ನನ್ನ ಡ್ರೆಸ್ಗೆ ನೀವು ವಿಡಿಯೋದಲ್ಲಿ ನೋಡಿದ್ರೆ, ಕ್ಲಿಪ್ಪಲ್ಲಿ ನೋಡಿದ್ರೆ, ವೀಡಿಯೋದಲ್ಲಿ ಅಂದರೆ ಹಿಂದಿನ ವಿಡಿಯೋದಲ್ಲಿ ಆ ವಿಡಿಯೋದಲ್ಲಿ ನಾನು ಇಟ್ಕೊಂಡಿದ್ದೆ, ನೀವು ಗಮನಿಸಿಲ್ಲ. ಜುಮ್ಕಾ ಓಲೆ ಮಾತ್ರ ಹಾಕ್ಕೊಂಡೋಗಿದ್ದೆ, ಓಲೆನ ವೇರ್ ಮಾಡಿದ್ದೆ, ಜುಮ್ಕೇನೂ ಹಾಕ್ಕೊಂಡಿರಲಿಲ್ಲ. ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಇದು ಬಂದು ನನ್ನ ಮುತ್ತಿನ ಜುಮ್ಕಾ ನೋಡಿ, ಎಷ್ಟು ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಇದನ್ನು ಮಾಡಿಸ್ಕೊಟ್ಟಿದ್ದು ನನ್ನ ತಂದೆಯವರು ನನ್ನ ಮದುವೆ ಮಾಡಿಸ್ಕೊಟ್ಟಿದ್ದು. ಇದು ಬಂದು ಒಂದು 8-8.5 ಗ್ರಾಮ್ ಇದೆ. 8.5 ಗ್ರಾಮಲ್ಲಿ ಇಷ್ಟು ದೊಡ್ಡ ಮುತ್ತಿನ ಜುಮ್ಕಾ ಇದೆ ಅಂದರೆ ನಂಬೋಕ್ಕೆ ಸಾಧ್ಯ ಆಗಲಿಲ್ಲ. ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕದು ಅಂತ ಕಾಣಿಸ್ಬೋದು, ಅದು ತುಂಬ ದೊಡ್ಡದು. ಆವಾಗ ನೋಡಿ, ನನ್ನ ಕಿವಿಗೆ ಅದು ದೊಡ್ಡದಾಗೆ ಕಾಣಿಸುತ್ತೆ ನೋಡಿ. ಸ್ಯಾರಿಲಿ ತುಂಬ ಇದು ಟ್ರೆಂಡಾಗಿ ಹೋಗ್ಬಿಟ್ಟಿದೆ ಇವಾಗ ಮುತ್ತಿನ ಜುಮ್ಕಾ. ಆದರೂ ತೊಗೊಂಡ್ರೆ ಅಂದರೆ ಒಂದು ಪ್ರಾಬ್ಲಮ್ ಅಂತಂದರೆ, ನಾವು ರಿಟರ್ನ್ ಮಾಡಬೇಕಾದ್ರೆ ಮುತ್ತಿನ ತೆಗೆದು ಮತ್ತು ಗೋಲ್ಡ್ ಮಾತ್ರ ಲೆಕ್ಕಕ್ಕೆ ತೊಗೊತಾರೆ.
ಅದೊಂದೇ ಪ್ರಾಬ್ಲಮ್ ಬಿಟ್ಟರೆ ಒಳ್ಳೆ ಪೇರ್, ಒಳ್ಳೆ ಡಿಸೈನ್ಸ್ ಅಂತ ನಾನು ಲೈಕ್ ಮಾಡ್ತೀನಿ, ಇಷ್ಟಪಡ್ತೀನಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಬೇರೆ ವೀಡಿಯೋಸ್ ಅಂದರೆ ಬೇರೆ ನನ್ನ ಹತ್ರ ಏನು ಜುಮ್ಕಾ ಕಲೆಕ್ಷನ್ ಇದೆ ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೆಕ್ಸ್ಟ್ ಒಂದು ಮದುವೆ ಇದೆ, ಅದರಲ್ಲಿ ವೇರ್ ಮಾಡಿದಾಗ ಖಂಡಿತ ನನ್ನ ಹತ್ರ ಏನೇನು ಒಡವೆಗಳಿದೆ ಅಂತ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇದು ಒಂದು ನನಗೆ ತುಂಬ ಇಷ್ಟ, ಏಕೆಂದರೆ ನನ್ನ ತವ್ರ ಮನೆ ಹೋಲೆ ಇದು, ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನಿಸ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ಶೇರ್ ಮಾಡ್ಕೊಂಡೆ. ಅದು ಬಿಟ್ಟರೆ ಅದರ್ವೈಸ್ ಏನಿಲ್ಲ, ತೋರ್ಪಡಿಕೆ ಯಾವುದೂ ಇಲ್ಲ. ಬನ್ನಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಖಂಡಿತ ಒಂದು ಲೈಕ್ಸ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ, ನೆಕ್ಸ್ಟ್ ವೀಡಿಯೋಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಬೇರೆ ರೀತಿ ವಿಷಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಿಮಗೆ ಇಷ್ಟ ಇದ್ದರೆ ನನ್ನ ಗೋಲ್ಡ್ ಕಲೆಕ್ಷನ್ ಕೂಡ ತೋರಿಸ್ತೀನಿ, ನೀವು ಕಮೆಂಟ್ಸಲ್ಲಿ ತಿಳಿಸಿ. ನಂತರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬನ್ನಿ, ಇದನ್ನು ಕಂಪ್ಲೀಟಾಗಿ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ, ನಾನು ಹೊಲೆ. ಬನ್ನಿ.